ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಾರ್ಚ್ 7 ಮತ್ತು 8ರಂದು ಹಕ್ಕೊತ್ತಾಯ ಜಾಥಾ ಬೃಹತ್ ಸಾರ್ವಜನಿಕ ಸಮಾವೇಶ ನಡೆಯಲಿದೆ ಎಂದು ಒಕ್ಕೂಟದ ಡಾಕ್ಟರ್ ಅನುಪಮಾ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರ್ಚ್ 7ರಂದು ಬೆಳಗ್ಗೆ 9:30ಕ್ಕೆ ಮಹಾರಾಜ ಉದ್ಯಾನವನದ ಬಯಲು ರಂಗಮಂದಿರದ ದ್ಯಾವಮ್ಮ ಮಂಜಪ್ಪ ವೇದಿಕೆಯಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಲಿದೆ. ಈ ಸಂದರ್ಭದಲ್ಲಿ ಹೋರಾಟದ ಹಾಡುಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಕಾರ್ಯಕ್ರಮವನ್ನು ಸಾಮಾಜಿಕ ಹೋರಾಟಗಾರ್ತಿ, ಲೇಖಕಿ ಹಾಗೂ ನ್ಯಾಯವಾದಿ ತೀಸ್ತಾ ಸೆಟಲ್ವಾಡ್ ಉದ್ಘಾಟಿಸಲಿದ್ದು, ಅಕ್ಕೈ ಪದ್ಮಶಾಲಿ ಅವರು ಸಾಮಾಜಿಕ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳ ಕುರಿತು ಉಪನ್ಯಾಸ ನೀಡಲಿದ್ದಾರೆ ಎಂದು ಮಾಹಿತಿ ನೀಡಿದರು. ನಂತರ ಮಹಾರಾಜ ಉದ್ಯಾನವನದಿಂದ ಹಾಸನಾಂಬ ಕಲಾಕ್ಷೇತ್ರದವರೆಗೆ ಹಕ್ಕೊತ್ತಾಯ ಜಾಥಾ ನಡೆಯಲಿದೆ. ಅದೇ ದಿನ 11:30ರಿಂದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಬೃಹತ್ ಸಾರ್ವಜನಿಕ ಸಮಾವೇಶ ಆಯೋಜಿಸಲಾಗಿದ್ದು, ಹಾಸನ ಮಣ್ಣಿನ ಹೆಣ್ಣು ದನಿಗಳು ಎಂಬ ಸಾಂದರ್ಭಿಕ ಗ್ರಂಥ ಬಿಡುಗಡೆ, ವಿವಿಧ ಜಿಲ್ಲೆಗಳ ಮಹಿಳಾ ಪ್ರತಿನಿಧಿಗಳ ಸಹಮತದ ನುಡಿಗಳು ಹಾಗೂ ಹಕ್ಕೊತ್ತಾಯ ಮಂಡನೆ ನಡೆಯಲಿದೆ ಎಂದು ತಿಳಿಸಿದರು. ಅದೇ ದಿನ ಸಂಜೆ 6 ಗಂಟೆಗೆ ಮಹಾವೀರ ವೃತ್ತದಲ್ಲಿ ಕಪ್ಪು ಉಡುಪಿನಲ್ಲಿ ಮಹಿಳೆಯರ ಮೌನ ಜಾಗೃತಿ ಕಾರ್ಯಕ್ರಮ ನಡೆಯಲಿದ್ದು, ಸರ್ವ ಜನಾಂಗದ ಶಾಂತಿಯ ದೇಶ ಎಂಬ ಸಂದೇಶವನ್ನ ಸಾರಲಿದೆ. ಮಾರ್ಚ್ 8ರಂದು ಬೆಳಗ್ಗೆ 9:30ರಿಂದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಮಹಿಳಾ ದೌರ್ಜನ್ಯ, ಸವಾಲುಗಳು ಮತ್ತು ಬಿಡುಗಡೆ ಸಾಧ್ಯತೆಗಳು ಎಂಬ ವಿಷಯದ ಕುರಿತು ವಿಚಾರ ಸಂಕಿರಣ ನಡೆಯಲಿದೆ. ದೇಹ ರಾಜಕಾರಣ, ಲೈಂಗಿಕ ದೌರ್ಜನ್ಯ, ಹೆಣ್ಣು ಮಕ್ಕಳ ಕಣ್ಮರೆ, ಜಾತಿ ಹಾಗೂ ಲಿಂಗ ಆಧಾರಿತ ಹಿಂಸಾಚಾರ ಕುರಿತ ಗೋಷ್ಠಿಗಳು, ತಜ್ಞರ ಉಪನ್ಯಾಸಗಳು ಹಾಗೂ ಪ್ರತಿಕ್ರಿಯೆಗಳು ನಡೆಯಲಿದೆ. ದಿನವಿಡೀ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜಾಗೃತಿ ಗೀತೆಗಳು, ಕೋಲಾಟ, ಜನಪದ ನೃತ್ಯ ಹಾಗೂ ರೂಪಕ ಪ್ರದರ್ಶನಗಳನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಪ್ರೌಢಶಾಲಾ ಕಾಲೇಜುಗಳಲ್ಲಿ ಮತ್ತು ಬೇರೆ ಬೇರೆ ತಾಲೂಕಿನ ಸ್ಥಳಗಳಲ್ಲಿ ಅರಿವಿನ ಪಯಣ ಅನ್ನುವ ಲಿಂಗ ಸೂಕ್ಷ್ಮತಾ ಕಾರ್ಯಾಗಾರವನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ಕೇವಲ 2 ದಿವಸದ ಮಹಿಳಾ ದಿನಾಚರಣೆ ಸಮಾವೇಶನ ಮಾಡಿದರೆ ಸಾಕಾಗಲ್ಲ. ಮಾಡ್ತೀರಾ, ಹೋಗ್ತೀರಾ, ಅದರಿಂದ ಏನಾಗುತ್ತೆ, ಹಬ್ಬ ಮಾಡ್ತೀರಾ, ಜಾತ್ರೆ ಮಾಡ್ತೀರಾ, ಈ ಥರದ್ದು ಬರ್ತಾ ಇರುತ್ತೆ. ಸೊ ಈ 2 ದಿವಸದ ಸಮಾವೇಶದ ಹಿಂದೆ ಒಂದು ಸಂಬಂಧವನ್ನು, ಒಂದು ನಂಟನ್ನು ಹಾಸನದ ಜನತೆ ಜೊತೆ ಏರ್ಪಡಿಸ್ಕೊಳ್ಬೇಕು ಅಂತ 7-8 ತಿಂಗಳಿಂದ ಬರ್ತಾ ಇದ್ದೀವಿ. ಸಿದ್ಧತಾ ಸಭೆಗಳನ್ನು ನಡೆಸ್ತಾ ಇದ್ದೀವಿ. ಮತ್ತು ಈ ಕಿರು ಹೊತ್ತಗೆ ನೀವೇನು ನಿಮ್ಮ ಕೈಗೆಲ್ಲ ಬಂದಿದೆಯಲ್ಲ, ಅರಿವಿನ ಪಯಣ ಅನ್ನುವ ಲಿಂಗ ಸೂಕ್ಷ್ಮತಾ ಕಾರ್ಯಾಗಾರ, ಅದು ಮಾಡಿ ಸ್ಥಳೀಯವಾಗಿ ತಂಡಗಳನ್ನು ತಯಾರು ಮಾಡಿ ಸಾಧ್ಯವಾದಷ್ಟು ಸ್ಕೂಲ್ ಕಾಲೇಜ್ಗಳಿಗೆ ಹೋಗಿ 13 ವಿಷಯಗಳಿದ್ದಾವೆ. ಇದರಲ್ಲಿ ಪೋಕ್ಸೋ ಇರ್ಬೋದು, ಒಕ್ಕೂಟ ಅಂತಂದ್ರೆ ಏನು, ಜಾತಿ ದೌರ್ಜನ್ಯ, ಬಾಲ್ಯ ವಿವಾಹ, ಮಹಿಳಾ ಮತ್ತು ಮಕ್ಕಳ ಸಾಗಾಟ, ಮತ್ತು ಬಾಲ ತಾಯಂದ್ರ ಬಗ್ಗೆ, ಈ ಥರ ಇವತ್ತಿನ ಸಮಾಜವನ್ನು ಕಾಡ್ತಾ ಇರುವ ಮುಖ್ಯವಾಗಿ ಜಾತಿ, ವರ್ಗ ಮತ್ತು ಲಿಂಗತ್ವ, ಈ 3ರ ಆಧಾರ. ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತೆ ಲೀಲಾವತಿ, ಡಾಕ್ಟರ್ ಸಬಿತಾ ಬನ್ನಾಡಿ, ಶೈಲಜಾ, ಕಲಾವತಿ, ಮಧುಸೂದನ್, ಭಾನುಮತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.